ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಧ್ಯಾಹ್ನ ನಾವು ತುಮಕೂರಿಗೆ ಹೋದ್ವಿ. ತುಮಕೂರಿಗೆ ಏನಕ್ಕಪ್ಪ ಹೋದ್ವಿ ಅಂದರೆ ಒಂದು ಸಣ್ಣ ಕೆಲಸ ಇತ್ತು. ಸೊ ನಾನು ನಮ್ಮ ಮನೆಯವರು ತುಮಕೂರಿಗೆ ಹೋದ್ವಿ. ಅಲ್ಲಿ ಒಂದು ಒಳ್ಳೆ ಗಿಫ್ಟ್ ಸೆಂಟ್ರಿಗೆ ಹೋದ್ವಿ. ಭಾಳಷ್ಟು ಕಡೆ ಹುಡುಕಿದ ನಮಗೆ ಬೇಕಾಗಿರೋ ಸಿಗಲಿಲ್ಲ. ಸೊ ಮಹಾರಾಜ ಗಿಫ್ಟ್ ಸೆಂಟ್ರ್ ಅಂಥೇಳಿ MG ರೋಡ್ ಪಕ್ಕದಲ್ಲೇ ಇದೆ. ಸೊ ಅಲ್ಲೋಗಿ ನಮಗೆ ಬೇಕಾದ ಗಿಫ್ಟ್ ತೊಗೊಂಡು ನಮ್ಮ ಮನೆಯವರೊಂದು ನಾನೊಂದು ಇಟ್ಕೊಂಡಿವಿ ನೋಡಿ. ಸೊ ತೊಗೊಂಡು ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ವ್ಯಾಲ್ಯೂಬಲ್ ಇದೆ. ನಾವು ಕೊಟ್ಟ ಹಣಕ್ಕೆ ಯೋಗ್ಯವಾಗಿ ವಸ್ತುಗಳು ಕೊಡ್ತಾರೆ. ಅಲ್ಲಿಂದ ಬಂದಿದ್ದು ನಮ್ಮ ಅತ್ತಿಗೆಯವ್ರ ಮನೆಗೆ ಬಂದ್ವಿ. ನಮ್ಮ ಲಿಪಿಕಾ, ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಮಂಜುಳಾ ಆಂಟಿ ಎಲ್ಲ ಹರಟೆ ಹೊಡ್ಕೊಂಡು ಕೂತಿದ್ರು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಅವ್ರಿಗೆ ಆಚೆ ಒಂದು ಬಾಯ್ ಹೇಳಿ, ಸರಿ ನೋಡಿ ಮಂಜುಳಾ ಆಂಟಿ ಲಿಪಿಕಾ ನಗ್ತಾ ಇದ್ದಾಳೆ, ಇಷ್ಟವಾಗಿ ಹೊರಟ್ಬಿಟ್ರು ಅಂತೇಳಿ ಬಾಯ್ ಮಾಡ್ತಾಳೆ, ಹೋಗಿ ಬನ್ನಿ ಅಂತೇಳಿ. ಸೊ ಯಾಕೆಂದರೆ ಸಾಯಂಕಾಲ ಪ್ರಯಾಣ ಬೆಳೆಸೋದಿತ್ತು. ಸೊ ಹಂಗಾಗಿ ಅಲ್ಲಿಂದ ಬಾಯ್ ಮಾಡಿ ಹೊರಟು ಮನೆಗೆ ಬಂದು ರೆಡಿಯಾಗಿ ನಾನು, ಶಿವರಾಜ್ ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಮಗಳು ವಿಭಾ, ನಮ್ಮನೆಯವರು, ನನ್ನ ಮಗ ಎಲ್ಲ ಸೇರಿಕೊಂಡು ಹೋಗ್ತಾ ಇರೋದು. ಸೊ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ರಸ್ತೆ, ಲೈಟಿಂಗ್ಸ್ ಎಲ್ಲ ಭಾಳ ಖುಷಿಯಾಯಿತು. ಇದು ತಾಳು ಬೆಟ್ಟ ಅಂತ ಹೇಳ್ತಾರೆ. ಸೊ ಮಲೆ ಮಹದೇಶ್ವರನ ಬೆಟ್ಟಕ್ಕೆ 18 ಕಿಲೋಮೀಟ್ರಿಂದ ತಾಳು ಬೆಟ್ಟ ಸಿಗುತ್ತೆ. ಇಲ್ಲಿ ಹೋದವರು ದೀಪ ಕರ್ಪೂರ ಎಲ್ಲ ಬೆಳಗ್ಗೆ ಮಾದಪ್ಪನಿಗೆ ಒಂದು ಜೈಕಾರ ಹಾಕಿ ಹೋಗೋದು. ಕಾಲದಿಂದನೂ ನಡ್ಕೊಂಬಂದಿದೆ. ಸೊ ಇವತ್ತು ಅದೇ ನಡ್ಕೊತಾ ಇದ್ದಾರೆ ಜನ. ನಾವು ಹೋಗಿ ಒಂದು ಕರ್ಪೂರ ಹಚ್ಚಿ ಒಂದು ಧೂಪ ಹಾಕಿ ಸೊ ಮುಂದಿನ ಪ್ರಯಾಣ ನಾವು ಬೆಳೆಸ್ತು. ತುಂಬ ಚಳಿ ಏನಿರಲಿಲ್ಲ, ಯಾಕೆಂದರೆ ಬೆಳಗಿನ ಜಾವ ಆಗಿರೋದ್ರಿಂದ ಮತ್ತು ವೆಹಿಕಲ್ಲು ಅಷ್ಟು ಜಾಸ್ತಿ ಇರಲಿಲ್ಲ. ಒಂದು ಸಾಧಾರಣವಾಗಿ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮಾದಪ್ಪರ ಸ್ಟ್ಯಾಚು. ಗಂಡು ಹುಲಿ ವಾಹನದಯ್ಯ ಮಲೆ ಮಾದಪ್ಪನಿಗೆ ಉಗೆ ಎಂದರೆ ಉಗೆ. ಎಷ್ಟು ಚೆನ್ನಾಗಿದೆ ಮಾದಪ್ಪನ ಒಂದು ಪದ, ಸೂಪರು. ಸೊ ನಾವು ಬಂದು ತಲುಪಿದ್ದು 4 ಗಂಟೆ ಆಯಿತು. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ತಲುಪೋ ಅಷ್ಟೊತ್ತು ಕಾಲ ಭಾಳಷ್ಟು ಜನ ಬಂದು ಸೇರಿದರು. ಸೊ ಶಿವರಾತ್ರಿ ಹಬ್ಬ ಹಿಂದೆ ಮುಂದೆ ಇರೋದ್ರಿಂದ ಬಂದಿದ್ದ ಜನ ಭಾಳಷ್ಟು ಜನ ಅಲ್ಲಿ ತಂಗಿರ್ತಾರೆ. ಮತ್ತು ಅವ್ರಿಗೆ ಹರಕೆಗಳು ಇರುತ್ತೆ, ಇಷ್ಟು ವಾರ ಅಂಥೇಳಿ. ಸೊ ಆ ಥರ ನಡ್ಕೊಳ್ಳೋರು ಇರ್ತಾರೆ. ಮತ್ತು ಶನಿವಾರ ರಾತ್ರಿ ಆಗಿರೋದ್ರಿಂದ ಭಾನುವಾರಕ್ಕೆ ಬೇಜಾನ್ ಜನ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾರೆ. ಸೊ ಆ ಥರ ಜನನೂ ಭಾಳಷ್ಟು ಜನ ಇದ್ದರು. ಸೊ ನಾವು ಬೇಜಾನಲ್ಲಿ ಹೋಗಿದ್ದೆ ಲೇಟ್ ನೈಟು, ಬೆಳಗಿನ ಜಾವ ಡಾರ್ಮಿಟ್ರಿ ರೂಮ್ ಕೇಳಿದ್ವಿ. ಸೊ ನಾವು ಬರೀ ಫ್ರೆಶ್ ಅಪ್ ಆಗಬೇಕಿತ್ತು. ಬಟ್ ಇಲ್ಲಿಂದಲೇ ಸ್ನಾನ ಮಾಡ್ಕೊಂಡು ಹೋಗಿದ್ವಿ ಮನೆಯಿಂದ. ಊಟ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಹಿಂಗಾಗತ್ತೆ ಹೇಳೋಕ್ಕಾಗಲ್ಲ ಅಂತೇಳಿ ರೂಮ್ ಸಿಗಲಿಲ್ಲ. ವಿಧಿ ಇಲ್ಲ, ಒಂದು 2-3 ಕಡೆ ವಿಚಾರಿಸಿದ್ರೆ ಪ್ರೈವೇಟ್ ರೂಮು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೋಡಿ ಇಲ್ಲಿ ಹಾಕಿದರೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಮೇಲೆ ಗಮನವಿರಲಿ, ಇದು ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತೇಳಿ. ಸೊ ರೂಮ್ ಸಿಗಲಿಲ್ಲ, ಪ್ರೈವೇಟ್ ರೂಮ್ಗಳೆಲ್ಲ ರೇಟ್ ಜಾಸ್ತಿ. ಬಟ್ ಫ್ರೆಶ್ ಅಪ್ ಅಂದರೆ 1 ಅವರ್ 2 ಅವರ್ ನಮಗೆ ರೆಸ್ಟ್ ಮಾಡಲಿಕ್ಕೆ ಅಂತೇಳಿ. ಸೊ ಅದು ಸಾಧ್ಯವಾಗದಿರೋ ದೆಸೆ ಹಂಗೆ ಬಂದ್ವಿ ನಾವು, ಮುಖ ತೊಳ್ಕೊಂಡು ನೋಡೋಣ ಅಂಥೇಳಿ ಹಂಗೆ ದರ್ಶನ ಮಾಡ್ಬೋಣ, ಸ್ನಾನ ಹೆಂಗಿದ್ರು ರಾತ್ರಿ ಮಾಡಿದ್ವಲ್ಲ ಅಂಥೇಳಿ. ಸೊ ಯಾಕೆಂದರೆ ಎಲ್ಲೂ ಇಳಿದಿರಲಿಲ್ಲ, ನಾವು ಯಾವುದು ಕೆಟ್ಟದೇನು ಮಾಡಿರಲಿಲ್ಲ. ಸೊ ನಾವಲ್ಲಿ ಹೇಳ್ತೀವಿ ನೋಡಿ, ನಿಮ್ಮ ವಸ್ತುಗಳು ಜವಾಬ್ದಾರಿಯಿಂದ ಗಮನ ಇಟ್ಕೊಳ್ಳಿ ಅಂತೇಳಿ. ಇಲ್ಲಿ ಸಹಸ್ರಾರು ಜನ ಮಲಗಿರ್ತಾರೆ, ಯಾಕೆಂದರೆ ಮಾದಪ್ಪನ ಮೇಲೆ ಅಷ್ಟು ಭಕ್ತಿ. ಮತ್ತು ನೋಡಿ ನಮ್ಮ ಶಿವರಾಜ್ ಅವರು ಒಂಬಳೆ ತಂದಿದ್ರು ಮಾದಪ್ಪನ ಕೊಡಬೇಕು ಅಂಥೇಳಿ. ಈಗ ಅಲ್ಲಿ ಬೋರ್ಡ್ ನೋಡಿದ್ರಲ್ಲ, ಅದಕ್ಕೂ ಇದಕ್ಕೂ ಅಜಗಜಾಂತರ ಜನ ಮಲಗಿರೋದು. ಸೊ ನಮಗೆ ವಿಭೂತಿ ಇಟ್ಟರು ಅಣ್ಣವರು, ಎಲ್ಲರೂ ವಿಭೂತಿ ಇಡ್ಸ್ಕೊಂಡ್ವಿ. ಭಾಳ ಖುಷಿಯಾಯಿತು ನೋಡಿ. ವಿಭೂತಿ ಇಟ್ಟರೆ ಮನುಷ್ಯನ ಕಳೆನೇ ಬೇರೆ ಅದು. ನೋಡಿ ಎಷ್ಟು ಚೆನ್ನಾಗಿ ವಿಭಾನು ಇಡ್ಸ್ಕೊತಿದ್ದಾಳೆ. ನಮ್ಮ ಶಿವರಾಜ್ ಅವ್ರ ಮನೆಯವರು ಆಶಾವನ್ನು ವಿಭೂತಿ ಇಡ್ಸ್ಕೊಂಡ್ರು, ನಮ್ಮ ಮನೆಯವರು ಇಡ್ಸ್ಕೊಂಡ್ರು. ಶಿವರಾಜ ನಮ್ಮ ಎಲ್ಲರಿಗಿನ್ನ ಮುಂಚೆನೇ ಇಡ್ಸ್ಕೊಬಿಟ್ಟ ಹೋಗಿ 500 ಥರ. ಯಾಕೆಂದರೆ ಅವ್ನು ನೋಡಿದ್ದೆ, ಅವ್ರನ್ನ ವಿಭೂತಿ ಇಡೋರನ್ನ ವಿಭೂತಿ ಇಡ್ತಾ ಇದ್ದಾರೆ ಅಂತೇಳಿ ಕರೆದ್ಬಿಟ್ಟು ಫಸ್ಟ್ ಅವನೇ ಇಡ್ಸ್ಕೊಂಡ. ಸೊ ಒಂದು ವಿಭೂತಿ ಇಟ್ಕೊಂಡಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ ಕಳೆಯ ಎಷ್ಟು ಚೆನ್ನಾಗಿ ಬರುತ್ತೆ ಮನುಷ್ಯನ ವಿಭೂತಿ ಇಟ್ಕೊಂಡ್ರೆ. ಸೊ ನೋಡೋಣ ಅಂತ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಕೇಳಿದ್ದಕ್ಕೆ ಧರ್ಮ ದರ್ಶನ 3ನೇ ಗೇಟ್ಗೆ ಹೋಗ್ಬೇಕು ಅಂತ ಹೇಳೋದು. ಸೊ ಭಾಳಷ್ಟು ಜನ ಸೇರಿದ್ರು ನೋಡಿ. ಆಲ್ರೆಡಿ ಉಳುಸೇವೆ ಮಾಡೋರು ಹೆಜ್ಜೆ ಪೂಜೆ ಅಂತ ಹೇಳಿ ಹೆಜ್ಜೆ ನಡಿಗೆ ಅಂತ ಹೇಳ್ತಾರೆ. ಆ ಹೆಜ್ಜೆ ನಡಿಗೆ ಮಾಡೋರು ಸುಮಾರು ಜನ ಬಂದು ತಲುಪಿಬಿಟ್ಟಿದ್ರು ಅಲ್ಲಿ ನೋಡಿ. ಅಲ್ಲಿನವರೆಗೂ ಕ್ಯೂ ನಿಂತಿದೆ. ಹೆಂಗಪ್ಪ ಮಾಡೋದು, ಪಾಪ ಬೇರೆ ಇದೆ, ಥಂಡಿ, ಅಷ್ಟು ಚಳಿ ಇಲ್ಲ, ಆದರೂ ಸ್ವಲ್ಪ ಭಯನೇ. ಸೊ ಅಲ್ಲಿ ಆಗಲಿಲ್ಲ, ಸಿಕ್ಕಾಪಟ್ಟೆ ಜನ ಅವ್ರೆ ಅಂಥೇಳಿ ನಮ್ಮ ಮನೆಯವರು ಇಲ್ಲ ನಾನು ದರ್ಶನಕ್ಕೆ ಬರೋಕ್ಕಾಗಲ್ಲ, ಹೋಗಿ ತುಂಬ ಲೇಟ್ ಆಗುತ್ತೆ ಅಂತ ಅಂದರು. ಸೊ ನಮ್ಮ ಶಿವರಾಜ ಒಂದು ಐಡಿಯಾ ಕೊಟ್ಟ, ನೋಡೋಣ ವರ್ಕೌಟ್ ಆಗ್ಬೋದು ಅಂಥೇಳಿ ಹೋದರೆ ಪರವಾಗಿಲ್ಲ, ಅವ್ನು ಹೇಳಿದ್ದು ಐಡಿಯಾ ವರ್ಕೌಟ್ ಆಯಿತು. ಸೊ ಅಭಿಷೇಕದ
ಟಿಕೆಟ್ ತೊಗೊಂಡ್ರೆ ಇಬ್ಬರಿಗೆ ಒಳಗಡೆ ಫ್ರೀ ದರ್ಶನ ಅಂಥೇಳಿ. ಸೊ ನಾನು ನಮ್ಮ ಶಿವರಾಜ ಅವ್ರಿಗೊಂದು ನಮಗೊಂದು 2 ಟಿಕೆಟ್ ತೊಗೊಂಡು ಹೋದ್ವಿ. ಪರವಾಗಿಲ್ಲ, ಮೊದಲನೇ ಗೇಟಲ್ಲೇ ಬಿಡ್ತಾರೆ ಅಂತ ಹೇಳಿದರು. ಸೊ ಇಲ್ಲಿ ವಿ ಐ ಪಿ ದರ್ಶನಕ್ಕೆ ಬಂದು 500 ರೂಪಾಯಿ ಅಂತೆ, ಬಟ್ ಅಭಿಷೇಕಕ್ಕೆ ಬಂದು 400 ರೂಪಾಯಿ. ಬಟ್ ಇದರಲ್ಲಿ ಇಬ್ಬರು ಹೋಗ್ಬೋದು. ಇದೊಂದು ಭಾಳ ಖುಷಿಯಾಯಿತು. ಪಾಪ ಧರ್ಮದರ್ಶನಕ್ಕೆ ನಿಂತರು ನೋಡಿ, ಅಲ್ಲೇ ನಿಂತಿದ್ದಾರೆ ಎಷ್ಟು ಭಾಳಷ್ಟು ಜನ. ಬಟ್ ಇಲ್ಲಿ ಏನಾಗಿದೆ ಅಂದರೆ ದೇವ್ರ ದರ್ಶನಕ್ಕೂ ತಾರತಮ್ಯ ಅಂತ ನಾವು ಹೇಳ್ತೀವಿ. ಬಟ್ ಅಲ್ಲಿ ದೇವ್ರ ದರ್ಶನ ಒಳಗಡೆ ವ್ಯವಸ್ಥೆ ಅದೆಲ್ಲ ಮಾಡ್ಕೊಬೇಕು ಅಂದರೆ ಜನ ಹೊರಗಡೆಯಿಂದ ಕಾಯಲೇಬೇಕು. ಯಾಕೆಂದರೆ 100 ಜನ 200 ಜನ ದರ್ಶನಕ್ಕೆ ಬರೋಲ್ಲ, ಸಾವಿರಾರು ಜನ ಬರೋದ್ರಿಂದ ಅವರು ಅವಾಯ್ಡ್ ಮಾಡಬೇಕಾಗತ್ತೆ. ಇದು ನಾವು ಸಾವಿರ ಮಾತಾಡ್ಕೊತೀವಿ, ದುಡ್ಡು ತೊಗೊಂಡು ದರ್ಶನಕ್ಕೆ ಬಿಡ್ತಾರೆ ಅಂತೇಳಿ. ವಿಧಿ ಇಲ್ಲ, ಅವರು ಮೇಂಟೈನ್ ಮಾಡಬೇಕಲ್ಲ. ನೋಡಿ, ಈ ಸ್ಪೆಷಲ್ ದರ್ಶನದಲ್ಲೂ ಭಾಳಷ್ಟು ಜನ, ಅಲ್ಲೇ ಒಂದು 50-60 ಜನ ಬಂದು ನಿಂತ್ಕೊಂಡಿದ್ರು. ಒಳಗಡೆ ಫೋಟೋ ತೆಗಿಯೋಂಗಿಲ್ಲ, ಹಂಗಾಗಿ ತೆಗಿಲಿಲ್ಲ. ಸೊ ಮಾದಪ್ಪನ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಒಂದು 1/4 ಗಂಟೆ ಇದನ್ನು ಭಜನೆ ಮಂಗಳಾರತಿ ಎಲ್ಲ ಮಾಡಿದ್ರು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆಗೆ ಬಂದು ಆಲಂಬಾಡಿ ಬಸವಣ್ಣನ ಸನ್ನಿಧಿಗೆ ಹೋಗಿ ದರ್ಶನ ಮಾಡೋಣ ಅಂತ ಹೋದ್ವಿ. ಅಲ್ಲೂ ಸಿಕ್ಕಾಪಟ್ಟೆ ಜನ, ಯಾಕೆಂದ್ರೆ ಮಾದಪ್ಪಂದು ಇನ್ನೂ ತೆಗ್ದಿರಲಿಲ್ಲ. ಅಷ್ಟೊತ್ತು ಕಾಲೇ ಬಂದು ಅಲ್ಲಿ ನಿಂತಿದ್ರು ಜನ. ನೋಡಿ, ಅವಾಗಲೇ ಬಂದಿದ್ವಲ್ಲ ಈ ಕಾರ್ನರ್ಗೆ, ಇಲ್ಲಿಂದ ಜನ ಇದ್ದಾರೆ. ಇಷ್ಟು ಜನ ಆವಾಗಲೇ ಇರಲಿಲ್ಲ ನೋಡಿ, ಗೇಟಿಂದ ಹೊರಗಡೆ ಬಂದು ನಿಂತಿದ್ದಾರೆ. ಇಷ್ಟು ಕ್ಯೂ ಇದೆ. ಪ್ರಮಾಣಲು 5 ಗಂಟೆ ದರ್ಶನ ಅಂತೇಳಿದರು. ಈ ವಿ ಐ ಪಿ ದರ್ಶನ ಮತ್ತು ಅಭಿಷೇಕ ಮಾಡಿಸೋದೆಲ್ಲ ದರ್ಶನ ಆದಮೇಲೆ ಇವ್ರಿಗೆ ಬಿಡಬೇಕಾಯ್ತು. ಒಂದು 6-6:30 ಮೇ ಬಿ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಕಷ್ಟ. ಎಷ್ಟು ಜನ ವೆಯ್ಟ್ ಮಾಡಿ ಆ ಥಂಡಿ ಒಳಗೆ ಎಷ್ಟೆಷ್ಟು ದೂರದಿಂದ ಬಂದಿರ್ತಾರೋ, ಒಂಥರ ನೋವು ಅನಿಸುತ್ತೆ. ಆದರೆ ವಿಧಿ ಇಲ್ಲ, ಎಲ್ರಿಗೂ ಭಕ್ತಿ ಅನ್ನೋದು ಇರುತ್ತೆ. ಮಾದಪ್ಪನ ದರ್ಶನ ಮಾಡಬೇಕು, ತಂದೆ ನಮ್ಮಯ್ಯ ಅಂಥೇಳಿ. ಸೊ ಅನುಕೂಲಸ್ಥರು ಈ ಥರ ಹೋಗಿ ದರ್ಶನ ಮಾಡ್ತಾರೆ. ಬಟ್ ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ನಾನು ಸ್ಪೆಷಲಾಗಿ ಎಂಟ್ರಿ ಕೊಟ್ಟಿರೋದು. ಯಾಕೆಂದ್ರೆ ನಾನು ಕಾಯ್ದುಬಿಟ್ಟಾದ್ರೂ ದರ್ಶನ ಮಾಡ್ಕೊಂಬರ್ತೀವಿ. ಮಕ್ಕಳು ಇರೋದ್ರಿಂದ ವಿಧಿ ಇಲ್ಲ. ಮತ್ತು ನಾವು ಮುಂದಕ್ಕೆ ಪ್ರಯಾಣ ಬೆಳೆಸೋಕ್ಕೆ ಕಾರ್ಯಕ್ರಮ ಇದ್ದಿದ್ದರಿಂದ ನೋಡಿ, ಇವ್ರು ಪ್ರಸಾದ ಕೊಟ್ಟರು, ಪೂಜೆ ಟಿಕೆಟ್ ತೊಗೊಂಡಿರೋದ್ರಿಂದ. ಮತ್ತು ಇವ್ರು ಲಾಡು ಪ್ರಸಾದಕ್ಕೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಯಾಕೆಂದರೆ ದರ್ಶನ ಮಾಡ್ಕೊಂಡು ಆಮೇಲೆ ಕೊಡೋದು. ಸೊ ಅಲ್ಲಿಂದ ಬಂದು ಇನ್ನೂ ಬೆಳಕಾಗಿರಲಿಲ್ಲ. ಮಾದಪ್ಪಂದೊಂದು ಸ್ಟ್ಯಾಚು ಫೋಟೋ ತೊಗೊಂಡು, ಸೊ ಅಲ್ಲಿಂದ ನೋಡಿ, ಇದು ತಾಳಬೆಟ್ಟ ಎಕ್ಸಿಟ್ಟು. ಮಾದಪ್ಪನ ಸನ್ನಿಧಾನಕ್ಕೆ ಒಂದು ಉಗೆ ಮಾಂತ್ವಲ್ಯ ಅಂತ ಹೇಳಿ ನಾವು ಅಲ್ಲಿಂದ ವಿದಾಯ ಹೇಳಿ ಸೊ ಹೊರಗಡೆ ಬಂದ್ವಿ. ನೋಡಿ, ಇದು ಆರ್ಚ್ ಎಂಟ್ರೆನ್ಸ್. ಈ ಕಡೆಯಿಂದ ಹೊರಗಡೆ ನೋಡಿ, ಮಲೆ ಮಹದೇಶ್ವರ ವನ್ಯಧಾಮ ಸಂದರ್ಶಿಸೋದಕ್ಕೆ ಧನ್ಯವಾದ, ವಂದನೆಗಳು. ಸೊ ಅಲ್ಲಿಂದ ಬಂದರೆ ಅದೇ ರಸ್ತೆಯಲ್ಲಿ ಕಾಮಗೆರೆ ಅಂತ ಸಿಗುತ್ತೆ. ಕಾಮಗೆರೆ ಬಿಟ್ಟು ಒಂದು 2 ಕಿಲೋಮೀಟ್ರ್ ಮುಂದೆ ಬಂದರೆ ವಿಶೇಷವಾದ ವ್ಯಕ್ತಿ ಹುಟ್ಟಿದ ಊರು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಂದರೆ ಏನು ಕಾಣಿಸ್ತಿಲ್ಲ, ಗಜಿಬಿಜಿ ಆಗಿಬಿಟ್ಟಿದೆ ಅಕ್ಷರ. ನನ್ನ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ, ಅದಕ್ಕೋಸ್ಕರ. ನೋಡಿ, ಈ ರಸ್ತೆಯಲ್ಲಿ ಹೋಗಬೇಕು. ಹೋಗೋಣ ಬನ್ನಿ. ನೋಡಿ, ಈ ಆರ್ಚಲ್ಲಿ ಕಾಣಿಸುತ್ತೆ. ಮುಂದೆ ಬಂದರೆ ಈ ಆರ್ಚಲ್ಲಿ ರೈಟ್ ತೊಗೊಬೇಕು. ಕಟ್ಟೆ ಬಸವೇಶ್ವರ ಸ್ವಾಮಿ ಹೆಬ್ಬಾಗಿಲು, ಸಿಂಗಾನಲ್ಲೂರು. ಸಿಂಗಾನಲ್ಲೂರು ಅಂದರೆ ನಿಮಗೆ ಗೊತ್ತಾಗಿರುತ್ತೆ, ಯಾರು ಹುಟ್ಟಿದಂಥ ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಂಥ ಮಹಾರಾಯ, ಅಂಥ ಪುಣ್ಯಾತ್ಮ ಹುಟ್ಟಿದಂಥ ಊರಿದು. ಸೊ ನಾವು ಹೊಸ್ದಾಗಿ ಹೋಗೋದ್ರಿಂದ ಕೇಳ್ಕೊಂಡು ಹೋದ್ವಿ. ನನಗೂ ಗೊತ್ತಿರಲಿಲ್ಲ ಸಿಂಗಾನಲ್ಲೂರು ಇಲ್ಲೇ ಬರುತ್ತೆ ಅಂತೇಳಿ. ನೋಡಿ, ಇಲ್ಲಿ ಅಜ್ಜಿ ಇದ್ದರು, ಅವ್ರನ್ನ ಕೇಳಿದ್ವಿ. ಎಷ್ಟು ಆತ್ಮೀಯತೆಯಿಂದ ಹೇಳಿ ನಮ್ಮವರೇ ಅನ್ನೋ ಭಾವನೆಯಲ್ಲಿ ಮಾತಾಡಿಸ್ತಾರೆ ಜನ. ಭಾಳ ಒಳ್ಳೆ ಜನ. ನೋಡಿ, ಕೈ ತೋರಿಸಿದ್ರೆ ಸೀದಾ ಹೋಗಿ ಅಂಥೇಳಿ. ಹಿಂಗಿದೆ ಹೋಗಿ ಸೀದಾ ಅಲ್ಲೇ, ಯಾಕೆಂದರೆ ಅವ್ರ ಮನೆ ಹತ್ರ ಗಾಡಿ ಹೋಗೋಲ್ಲ. ಇದೇನೋ ವಿಶೇಷವಾಗಿತ್ತು ಇದು ಕಂಬ, ಅದಕ್ಕೆ ಅದೊಂದು ವಿಡಿಯೋ ಮಾಡಿದೆ. ಇಲ್ಲಿ ಒಂದು ಮನೆ ಇದೆ, ಇಲ್ಲಿ ಶೆಡ್ ಹತ್ರ ಗಾಡಿ ಹಾಕಿದ್ರೆ ಸೊ ಎಡಗಡೆಗೆ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದೇ ನೋಡಿ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್, ರಸಿಕರ ರಾಜ ಅಂತ ಪುಣ್ಯಾತ್ಮ ಹುಟ್ಟಿ ಆಡಿ ಬೆಳೆದ ಮನೆ ಅಂಗಳ. ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಖುಷಿ ಆಯಿತು ನಮಗೆ. ಸೊ ನಮ್ಮ ಸ್ನೇಹಿತರು ರಾಜೇಶ್ ಅವರು ಹೇಳಿದ್ದು, ಸಿಂಗನಲ್ಲೂರು ಆನ್ ದ ವೇ ಸಿಗುತ್ತೆ, ನೋಡ್ಕೊಂಡು ಹೋಗಿ, ಹೆಂಗಿದ್ರು ಬಂದಿದ್ದೀರ ಅಂತೇಳಿ. ಸೊ ಆ ದೃಷ್ಟಿಯಿಂದ ಓದಿ. ನಮಗೂ ಐಡಿಯಾ ಇರಲ್ಲ, ಯಾಕೆಂದರೆ ಹೈವೇಲಿ ಹೋಗ್ತಾ ಇರ್ತೀವಿ, ಅಂಥ ಹೆಸರುಗಳು ಬೇಜಾನಿರುತ್ತೆ, ನಮಗೂ ಗೊತ್ತಿರಲ್ಲ. ಸೊ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇತ್ತೀಚೆಗೆ ಮನೆ ಪಾಳು ಬಿದ್ದಿತ್ತಂದೆ, ಹೊಸ್ದಾಗಿ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವಾಸ ಇದ್ದಾರಂತೆ. ಬಟ್ ನಮ್ಮಂಥವ್ರು 1000 ಜನ ಹೋಗ್ತಿರ್ತಾರೆ ದಿವಸ, ಬಟ್ ಅವ್ರಿಗೂ ಇರಿಟೇಟ್ ಆಗುತ್ತೆ. ಸೊ ಹಂಗಾಗಿ ಹೊರಗಡೆ ಗೇಟ್ ಬೀಗ ಹಾಕಿರ್ತಾರೆ, ನೋ ಎಂಟ್ರಿ. ಒಳಗಡೆ ಬಂದವ್ರು ನೋಡ್ಕೊಂಬರ್ಬೋದು ಹೊರಗಡೆಯಿಂದ. ತುಂಬ ಅಚ್ಚುಕಟ್ಟಾಗಿ ಮನೆ ಮೇಂಟೈನ್ ಮಾಡಿದ್ದಾರೆ. ಸೊ ನನಗೆ ಕುತೂಹಲ ಇತ್ತು, ನೋಡೋಣ ಅಂಥೇಳಿ ಎದುರುಗಡೆ ಮನೆಯವರು ಅಕ್ಕ ನೀರು ಹಿಡಿತಾಯಿದ್ರು. ಅವ್ರನ್ನೊಂದ್ಸರಿ ಮಾತಾಡ್ಸ್ಬಿಡೋಣ, ರಾಜ್ಕುಮಾರು ಮತ್ತು ಅವ್ರ ಮಕ್ಕಳು ಏನು ಪುನೀತನ, ಶಿವರಾಜ್ ಕುಮಾರಣ್ಣ ಇವರೆಲ್ಲ ಇದಾರಲ್ಲ, ಬರ್ತಾರಾ ಅಂತೇಳಿ ಒಂದು ಮಾತು ಕೇಳೋಣ ಅಂಥೇಳಿ ಇವ್ರ ಹತ್ರ ಮಾತಾಡಿದೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಅವ್ರ ಮಾತು ಕೇಳಿಸ್ಕೊಳ್ಳಿ.
ಅಕ್ಕ ನಮಸ್ತೆ ಅಕ್ಕ. ನಮಸ್ತೆ ಸರ್. ನಿಮ್ದು ಇದೇ ಊರಾ? ಇದೇ ಊರು, ನಮ್ಮ ತಂದೆ ಊರು. ಓ, ಇದು ನಿಮ್ಮ ತಂದೆಯವರು? ತಂದೆಯವರ? ನೀವು ಹುಟ್ಟಿದ ಊರು ಇದೇನೆ? ಇದೇ ಹುಟ್ಟಿದ ಊರು. ಓಹ್, ಮದುವೆನೂ ಇಲ್ಲೇ ಹಾಕಿದ್ದೀರಾ? ಇಲ್ಲ, ನಾವು ಗುಂಡ್ಲುಪೇಟೆ ಪಕ್ಕ ಕುರ್ಸೋಗೆ. ಹಾಂ ಹಾಂ ಹಾಂ. ನೀವು ಇಲ್ಲ, ನೋಡ್ದಾಗಿಂದ? ನಾವು ಹುಟ್ಟಿದಾಗ ನಾವು ಸುಮಾರಾಗಿ ಚಿಕ್ಕವರಿದ್ದಾಗಿಂದ ಅದು ಪಾಳಾಗಿ ಬಿದ್ದೋಗಿತ್ತು ಮನೆ. ಹಾಂ ಹಾಂ ಹಾಂ. ಆಮೇಲೆ ಒಂದು 17-18 ವರ್ಷ ಆಗಿರ್ಬೋದು ಇದನ್ನ ಕಟ್ಟಕ್ಕೆ ಸ್ಟಾರ್ಟ್ ಆಗಿ. ಮತ್ತೆ ರೀ ಎಲಿವೇಶನ್ ಮಾಡಿ ರಾಜ್ಕುಮಾರ್ ತೀರೋದಾಗ ಇಲ್ಲಿ ನೀರ್ ಬಂತು ಇಲ್ಲಿ. ಹೌದ್ರಾ? ಆಮೇಲೆ ಕಟ್ಟಕ್ ಸ್ಟಾರ್ಟ್ ಆಗಿದೆ. ಅವ್ರು ತೀರೋದ್ಮೇಲೆ ಕಟ್ಟಕ್ ಸ್ಟಾರ್ಟ್ ಆಗಿರೋದು. ಅಂದ್ರೆ ಬೋರ್ ನೀರ್ ಅಂದ್ರೆ ಬೋರ್ ಹಾಕ್ಸಿದ್ರೆ? ಬೋರ್ ಹಾಕ್ಸಿದಾರೆ ಒಳಗಡೆ. ಹೌದ್ರಾ? ಮನೆ ಒಳಗಡೆ ಮನೆಗೆ ಬಳಸೋಕೆ ಅಂತ ನೀರ್ ಬಂದಿದ್ದಾರೆ. ಹಾಂ ಹಾಂ ಹಾಂ. ಅವ್ರು ತೀರೋದ್ಮೇಲೆ ಇಲ್ಲಿ ನೀರ್ ಬಂದಿದ್ದು. ಈ ಶಿವಣ್ಣ ಅವರೆಲ್ಲ ಯಾವ ತರ ಬಂದಿರೋದು ನೋಡಿದ್ರೆ? ಓಪನ್ ಬಂದವ್ರೆ. ಮತ್ತೆ ಓಪನ್ ಬಂದವ್ರೆ, ಮಧ್ಯೆ ಒಂದ್ಸಲ ಬಂದು ಹೋಗವ್ರೆ. ಅಪ್ಪು ಅವರೆಲ್ಲ ಲಾಸ್ಟ್ ಅದೇನೆ ಓಪನ್ ಬಂದಿದ್ದು. ಹೌದ್ರಾ? ಒಟ್ಟು ನೋಡಿದೀರಾ ನೀವು ಇಲ್ಲಿ ಬಂದಿರೋದಲ್ಲ? ಏನ್ ಖುಷಿ ಅನ್ಸುತ್ತೆ ಅವಾಗ? ಇವಾಗ ಒಂದ್ ಸ್ವಲ್ಪ ದಿನದಲ್ಲಿ ಅಪ್ಪು ಫ್ಯಾಮಿಲಿ ಎಲ್ಲ ಬಂದಿದ್ದು. ಹೌದ್ರಾ? ಬಟ್ಟು ಬರ್ತಾ ಇರ್ತಾರೆ. ಬಂದ್ರೆ ಒಂದ್ 10 ನಿಮಿಷ ಇರ್ತಾರೆ ಅಷ್ಟೇ, ಹೊರಟೋಯ್ತಾರೆ. ನಿಮ್ಗೊಂದು ಹೆಮ್ಮೆ ಅನ್ಸುತ್ತಲ್ವಾ ಇಂಥ ಊರಲ್ಲಿ ಹುಟ್ಟಿದೀವಿ ಅಂತ ಹೇಳಿ? ಸಂತೋಷ ಆಗುತ್ತೆ. ಇಲ್ಲಿ ಮತ್ತೆ ರಾಜ್ಕುಮಾರ್ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ? ಹೌದು, ಖಂಡಿತ ಇದೆ. ಈಗ ನಾವು ಮಕ್ಳಿಗೂ ಇಷ್ಟಪಡ್ತಾರೆ. ಅವ್ರು ಮಾಡಿರೋ ಮಾತುಕತೆಗಳು ಇನ್ನು ಮಕ್ಕಳುಗಳಿಗೆ ಅದನ್ನ ನೋಡಿ ಹೌದು ಹೌದು ಹೌದು, ಅಷ್ಟು ಜ್ಞಾನ ಇದೆ ಬಿಡಿ. ಯಾಕಂದ್ರೆ ಅದು ಒಂದ್ ಲೆಕ್ಕ ಹಾಕೊಂಡ್ರೆ ವಂಶದಿಂದ ಬಂದಿದೆ ಅಂತಾನೆ ಹೇಳ್ಬೋದು. ಈಗ ಫಿಲಮ್ ನ ಫ್ಯಾಮಿಲಿ ಕೂತ್ಕೊಂಡು ನೋಡೋದಕ್ಕೂ ಆಗಲ್ಲ. ಹೌದು, ಅವರು ಹೇಳಿದ್ದು ನಮ್ ತಲೆಗೂ ಹೋಗೋದೇ ಇಲ್ಲ. ಹೌದು ಹೌದು ಹೌದು. ಇವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ರು ರಾಜ್ಕುಮಾರ್ ಫ್ಯಾಮಿಲಿ. ಬಟ್ ನಿಮ್ಗೊಂದು ಹೆಮ್ಮೆ ಬಹಳನೇ ತುಂಬಾ ಚೆನ್ನಾಗಿರೋದು. ಹೌದು, ಒಂದ್ ನೋವಿದೆ, ನಮಗೂ ಇದೆ, ಎಲ್ರಿಗೂ ನೋವಿದೆ. ಅಂತ ಅಮೂಲ್ಯ ರತ್ನ ಕಳ್ಕೊಂಬಿಟ್ರು ಅಂತ ಹೇಳಿ. ಅಮೂಲ್ಯ ರತ್ನನೇ. ಹೌದಕ್ಕ 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 ಹೌದು. ಅವ್ರ ಫ್ಯಾಮಿಲಿ ಎಷ್ಟು ಫೀಲ್ ಆಗುತ್ತೆ ಹಂಗೆ ಜನಗಳಿಗೆಲ್ಲ ಆಯ್ತು ಮಾತ್ರ. ಆದ್ರೂ ನಿಮ್ಮನ್ನ ಮಾತಾಡ್ಸಿ ನಮಗೂ ಖುಷಿ ಆಯ್ತು. ಯಾಕಂದ್ರೆ ಅವ್ರ ಬಗ್ಗೆ ಒಂದ್ ಮಾಹಿತಿ ಹೇಳಿದ್ರಲ್ಲ. ಹೇಳಕ್ ನಮಗೂ ಅಷ್ಟು ತಿಳುವಳಿಕೆ ಇಲ್ಲ ಅಂದ್ರೆ ಗೊತ್ತಿರೋದಷ್ಟೇ. ಹೌದಕ್ಕ ಹೌದಕ್ಕ, ನಿಜ ಅದು, ನಿಜ ಆಗಂತ. ಅವ್ರ ಹತ್ರ ಅಷ್ಟೊಂದು ತಿಳುವಳಿಕೆ ಇರೋದ್ರಲ್ಲಿ ನೋಡಿದ್ದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಎಲ್ಲ ಗೊತ್ತಿರೋದಷ್ಟೇ ಹೇಳ್ಬೇಕು. ಬಟ್ ಬಹಳ ಜನ ಬರ್ತಾ ಇರ್ತಲ್ಲ ಅವ್ರ ಮನೆ ನೋಡ್ಲಿಕ್ಕೋಸ್ಕರನೇ. ತುಂಬಾ ಜನ ಬರ್ತಾರೆ. ರಾಜ್ಕುಮಾರ್ ಮನೆ ಅಂದ್ರೆ ಎಲ್ಲಿ ಅಂತ ಹುಡ್ಕೊಂಡ್ ಬರ್ತಾರೆ. ಹೌದೌದು, ಈಗ ನಾವು ಬಂದಿರ್ತಾರೆ, ಅವರು ಹುಡ್ಕೊಂಡ್ ಬರ್ತಿರ್ತಾರೆ. ನಾವು ಹೇಳ್ತೀವಿ ಹಿಂಗಿದೆ ಅಂತ. ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ವಾ ನೀವು ಮನೆ ತೋರ್ಸ್ಲಿಕ್ಕೆ ಅಲ್ಲಿ? ಏನ್ ಬೇಜಾರ್ ಹೇಳಿ? ಯಾಕಂದ್ರೆ ಮನೆ ಇದು ನೋಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮಂತವ್ರು ಸಾವಿರಾರು ಜನ ಬಂದು ಕೇಳ್ತಾ ಇರ್ತಾರೆ, ಅವಾಗ ಏನೋ ಬೇಜಾರ್ ಆಗಿದ್ಯಾ ಅಂತ ಕೇಳೋದು. ಆತರ ಏನಿಲ್ಲ, ಇದೇ ರಾಜ್ಕುಮಾರ್ ಮನೆ ಕಾಂಪೌಂಡ್ ಹತ್ರ ಹೋಗಿ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಓಪನ್ ಇರಲ್ಲ, ಅದೊಂದು ಅಷ್ಟೇ ಬೇಸರ ಜನಕ್ಕೆ. ಅಂದ್ರೆ ಒಳಗಡೆ ಹೋಗಿ ಅಂದ್ರೆ ಫ್ಯಾಮಿಲಿ ಹೌದು 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 ಹೌದು, ಕ್ಲೀನ್ ಮಾಡಕ್ ಆಗಲ್ಲ, ಅವ್ರ ಇವ್ರು ನುಗ್ಬಿಟ್ರೆ ಅಂತ ಅಷ್ಟೇ. ನಿಜ ನಿಜ ಅಕ್ಕ. ಅಕ್ಕೋರು ಅನಿಸಿಕೆ ಇದು. ಅವರು ಇದೇ ಊರು ರಾತ್ರಿಯಿಂದ ಅವ್ರನ್ನೊಂದ್ಸಲಿ ಮಾತಾಡ್ಸೋಣ ಅಂತ ಮಾತಾಡ್ಸಿದ್ರೆ ಅವ್ರು ಭಾಳ ಖುಷಿ ಪಟ್ಟರು. ಮತ್ತು ಪುನೀತ್ ಅವ್ರ ಬಗ್ಗೆ ಹೆಮ್ಮೆ ಇದೆ, ಅಷ್ಟೇ ನೋವಿದೆ ಅಕ್ಕೋರಿಗೆ. ಯಾಕೆಂದರೆ ಇದೇ ಊರಲ್ಲಿ ಒಟ್ಟಿಗೆ ಬೆಳೆದಿರೋದ್ರಿಂದ ಮತ್ತು ಭಾಳಷ್ಟು ಜನ ಬರ್ತಾ ಇರುತ್ತೆ. ನನಗೂ ಕೇಳಿ ಖುಷಿ ಆಯಿತು. ಬಟ್ ರಾಜ್ಕುಮಾರ್ ಅವ್ರ ಮನೆ, ಅವರು ಹುಟ್ಟಿ ಬೆಳೆದ ಮನೆ, ಅಂಥ ಊರಲ್ಲಿ ಇವ್ರು ಇದ್ದಾರೆ. ಇವರು ಎಲ್ಲ ಪುಣ್ಯವಂತರು ಲೆಕ್ಕಾಚಾರ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಇದಿಷ್ಟು ಆ ಗ್ರಾಮಸ್ಥರಾದ ಅಕ್ಕವರ ಮಾತಾಗಿತ್ತು. ಸೊ ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದು ಎಡಗಡೆಗೆ ತಿರುಗಿಕೊಂಡ್ರೆ ಆ ಸರ್ಕಲಲ್ಲಿ ಒಂದು ಒಳ್ಳೆ ಜಾಗ ಇದೆ ಅಂತ ಹೇಳಿದರು ನಮ್ಮ ಸ್ನೇಹಿತರು ರಾಜೇಶ್ ಅವರು ಮತ್ತು ರಾಜು ಅವರು. ನೋಡೋಣ ಅದು ಹೆಂಗಿದೆ ಅಂತೇಳಿ ಹೊರಟ್ವಿ. ನೋಡಿ, ಇಲ್ಲಿಂದ ಅಲ್ಲಿಂದ ತನಕ ಒಳ್ಳೆ ಟಾರು ಸಖತ್ತಾಗಿ ಕರ್ಗೈತೆ. ಅಲ್ಲಿಂದ ಶುರುವಾಯಿತು. ಶಾಖ ಅಬ್ಜರ್ ಇರಲಿ, ಬಸ್ ಇರಲಿ, ಕಾರ್ ಇರಲಿ, ಕೂಲ್ಕದೆ ಒದ್ದಾಡೋದೆ. ಸೊ ನಾವು ಅಲ್ಲಿಗೆ 8:30-9 ಗಂಟೆ ಆಗಿತ್ತು. ನಾವಿನ್ನೇನು ಈಸಿ ಅಲ್ವಾ, 8 ಕಿಲೋಮೀಟ್ರ್ ಹೋಗಿ ಬಂದ್ಬಿಡ್ಬೋದು ಅಂತ ಹೊರಟೋದ್ವಿ. ನೋಡಿ, ಇನ್ನೇನು ಎಂಟ್ರೆನ್ಸ್ ಸಿಕ್ತು ಸ್ವಲ್ಪ ಪರವಾಗಿಲ್ಲ ರಸ್ತೆ. ಅದಕ್ಕೆ ಮುಂಚೆ ಅಂತೂ ಅಧ್ವಾನ ಆಗಿಬಿಟ್ಟಿದೆ. ನೋಡಿ ಎಷ್ಟು ಇಲ್ಲಿಂದ ಚೆನ್ನಾಗಿದೆ, ಸ್ವಲ್ಪ ಪರವಾಗಿಲ್ಲ. ನೋಡಿ, ರೈಟ್ ಸೈಡಲ್ಲಿ ತೋಟಗಾರಿಕಾ ಇಲಾಖೆಯವರು ಏನೋ ಒಂದು ಚೆನ್ನಾಗಿ ಮಾಡಿದ್ದಾರೆ. ಗಿಡ ಏನೇನೋ ಹಾಕ್ಬಿಟ್ಟು ಒಳ್ಳೆ ಕಾಂಪೌಂಡ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ತೋಟಗಾರಿಕಾ ಇಲಾಖೆಯವರು, ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡಿರೋದು. ಸೊ ಇಲ್ಲಿ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ, ಇಲ್ಲೊಂದು ವಿಶೇಷವಾದ ಜಲಾಶಯ ಇದೆ. ಜಲಾಶಯ ಅಂದರೆ ನಿಮಗೆ ಗೊತ್ತಲ್ಲ, ಡ್ಯಾಮ್ ಅಂತ ಹೇಳಿ ಕರೀತಾರೆ. ಇದು ಹೆಸರು ಬಂದರೂ ಗುಂಡಾಲ್ ಜಲಾಶಯ ಅಂತೇಳಿ ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ, ಗುಂಡಾಲ್ ಜಲಾಶಯ. ಸೊ ನೋಡ್ಬೋಣ ಅಂತಲೇ ಬಂದ್ವಿ. ಇಷ್ಟಕ್ಕೆ ಬರೋಷ್ಟೊತ್ತಿಗೆ 100 ಕಿಲೋಮೀಟ್ರ್ ಟ್ರಾವೆಲಿಂಗ್ ಮಾಡಿದ್ರು ಸುಸ್ತಾಗಲ್ಲ. 11 ಕಿಲೋಮೀಟ್ರ್ ಬಿಡೋಷ್ಟೊತ್ತಿಗೆ ಅಷ್ಟು ಸುಸ್ತಾಗಿತ್ತು. ಯಾಕೆಂದರೆ ಅಷ್ಟು ದುಸ್ತರವಾಗಿದೆ ರಸ್ತೆ. ಜಲ್ಲಿಕಲ್ಲು ಬಾ 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 ಅಂತ ಕರೀತವೆ. ಸೊ ಇಲ್ಲಿ ನೋಡಿ, ಏರಿಯಾ ಅಷ್ಟು ದೊಡ್ಡದಾಗಿದೆ. ನಮ್ಮ ಹೇಮಾವತಿ ಡ್ಯಾಮ್ ಏನಿದೋ ಅದಕ್ಕಿಂತ ಇನ್ನೂ ದೊಡ್ಡದಾಗಿದೆ ಈ ಗುಂಡಾಲ್ ಜಲಪಾತ. ಭಾಳ ಖುಷಿಯಾಯಿತು. ಸ್ವಲ್ಪ ಬೇಸಿಗೆ ಇದ್ದಿದ್ದರಿಂದ ಬಿಸಿಲು ಜಾಸ್ತಿ. ನಾವು ಆಲ್ರೆಡಿ ಬಿಸಿಲು ಚುರುಗುಟ ಟೈಮಿಗೆ ಹೋಗಿದ್ವಿ.
ನೋಡಿ ಇದು ಹತ್ತಕ್ಕೆ ಮೆಟ್ಲೆಲ್ಲ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಮೇಂಟೈನ್ ಮಾಡಬೇಕಿಲ್ಲ, ಯಾವಾಗ ಎಲ್ಲ ಕಾಲ ಕೂಡ ಬರುತ್ತೋ ಅವಾಗ ಆಗುತ್ತೆ. ನೋಡಿ ಇದು ನೀರು ಹೊರ ಹರಿವು ಆಚೆಗೆ ಬಿಟ್ಟಿರೋದು ರೈತರಿಗೆ ಅನುಕೂಲ ಆಗಲಿ ಅಂತ ಆಚೆಗೆ ನೀರು ಬಿಟ್ಟಿದ್ದಾರೆ. ಅಂಥ ದೊಡ್ಡ ಪ್ರಮಾಣದಲ್ಲೆಲ್ಲ ಸಣ್ಣ ಪ್ರಮಾಣದಲ್ಲಿ ಬಿಟ್ಟಿದ್ದಾರೆ. ತೂಬ್ ಅಂತಾರಲ್ಲ ಅವು ಹಾಲ್ತಿರ್ವಿ. ಈ ಮೇಲ್ಗಡೆ ಪೈಪ್ ಇದೆಯಲ್ಲ ಇದೇನು ಅಂದ್ಕೊಂಡ್ವಿ ಸರ್, ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು. ನೋಡಿ ಹೋಗಿ ಅದು ಏನು ತೂಬ್ ಅಂತಾರಲ್ಲ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಹೇಮಾವತಿ ಡ್ಯಾಮಲ್ಲೆಲ್ಲ ಸಾರ್ವಜನಿಕರು ಬಿಡಲ್ಲ, ಬಟ್ ಇಲ್ಲಿ ಬಿಡ್ತಾರೆ. ಫೋಟೋ ಗಿಟ ತಕ್ಕೊಂಡು ನಮ್ಮ ಸೇಫ್ಟಿಯಾಗಿ ನಾವು ಆಚೆ ಬಂದರೆ ಭಾಳ ಒಳ್ಳೆಯದು. ತುಂಟಾಟ ಮಾಡೋದು, ಈಜಾಡೋದು ಇದೆಲ್ಲ ಮಾಡೋಕ್ಕೆ ಹೋದರೆ, ಯಾಕೆಂದರೆ ಡ್ಯಾಮ್ ಅಂದರೆ ಎಷ್ಟು ಆಳ ಇರುತ್ತೆ ಗೊತ್ತಿರಲ್ಲ. ಸೊ ಭಾಳ ಹುಷಾರಾಗಿದ್ದರೆ ನಮಗೆ ಒಳ್ಳೆಯದು. ಯಾಕೆಂದ್ರೆ ನಾವು ಯಾತ್ರಿಕರು ಹೋಗಿರ್ತೀವಿ, ನಮ್ಮ ಸೇಫ್ಟಿಲಿ ನಾವು ಬರೋದೇ ಭಾಳ ಮುಖ್ಯ ಅಂತ ಅನ್ಬೋದು. ನೋಡಿ ಇಲ್ಲಿ ಮೇಲ್ಗಡೆ ಒಂದು ವಿನಾಯಕನ ದೇವಸ್ಥಾನ ಇದೆ. ಆ ಏನು ಪೈಪ್ ಲೈನ್ ತೋರಿಸ್ತೆ ಆ ಪೈಪಿಂದ ಇದಕ್ಕೆ ಡಂಪ್ ಆಗುತ್ತೆ ನೀರು, ಪಂಪ್ ಮಾಡಿರ್ತಾರೆ ಅಲ್ಲಿಂದ. ನೋಡಿ ಇಲ್ಲಿ ಕೆಳಗಡೆ ಬರುತ್ತೆ ನೀರು. ಏನು ಔಟ್ಪುಟ್ಟು ನಿಮಗೆ ಕಡಿಮೆ ಇತ್ತು ಹೊರ ಹರಿವು, ಒಳ ಹರಿವು ಎಷ್ಟು ದೊಡ್ಡದಾಗಿದೆ. ಬಟ್ ಎಷ್ಟು ನೀರು ಬಂದರೂ ಇದು ತುಂಬಬೇಕು ಅಂದರೆ ಭಾಳ ದೊಡ್ಡದಿದೆ, ಹಂಗಾಗಿ ಲೇಟ್ ಆಗತ್ತಿತ್ತು ತುಂಬೋದು. ರೈತರಿಗೆ ಅನುಕೂಲ ಆಗಲಿ ಅಂತ ಹೊರಗಡೆ ನೀರು ಬಿಟ್ಟಿದ್ದಾರೆ. ಇದು ಒಳ ಹರಿವು, ಒಳಗಡೆಗೆ ನೀರು ಬಿಡ್ತಾ ಇರೋದು, ಅಂದರೆ ಪಂಪ್ ಮಾಡಿ ಬಿಡ್ತಾರೆ. ಅಷ್ಟು ದೊಡ್ಡ ಪೈಪಲ್ಲಿ ಕಾವೇರಿ ವಾಟ್ರನ್ನ ಗುಂಡಾಲ್ ಜಲಾಶಯಕ್ಕೆ ಪಂಪ್ ಮಾಡಿ ಬಿಡ್ತಾ ಇದ್ದಾರೆ. ಯಾಕೆಂದರೆ ವಿಧಿ ಇಲ್ಲ, ಅಲ್ಲಿನ ರೈತರಿಗೂ ಅನುಕೂಲ ಆಗಬೇಕು. ಒಂದು ಡ್ಯಾಮ್ ಅಂದರೆ ಅದರದ್ದೇ ಆದ ಇಷ್ಟು TMC ನೀರು ಅಂತ ಅದು ಮಿನಿಮಮ್ ಇರಬೇಕಾಗತ್ತೆ. ಸೊ ನೋಡಿ ಅಲ್ಲಿನವರೆಗೂ ಇದೆ, ಎಷ್ಟು ವಿಶಾಲವಾಗಿದೆ ಅಂದರೆ ಭಾಳ ಖುಷಿಯಾಯಿತು. ನಾವು ಹೋಗೋಷ್ಟೊತ್ತಿಗೆ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ನೋಡಿ ಬರ್ತಾಯಿದ್ದಾರೆ ನಡ್ಕೊಂಡು, ಕೆಳಗಡೆ ಇಲ್ಲಿ ಬರಬೇಕಿತ್ತಲ್ಲ. ಇದೊಂದು ಮಿನಿ ಜಲಪಾತ ಆಗಿದೆ, ಅಲ್ಲಿಂದ ನೀರು ಧುಮುಕುತ್ತಲ್ಲ. ಈ ಕಟ್ಟೆ ಎಲ್ಲ ಒಡೆದೋಗಿದೆ, ಕಾಂಕ್ರೀಟ್ ಎಲ್ಲ ಹಾಕಿದ್ರೇನೋ. ಸೊ ತುಂಬ ರಮಣೀಯವಾಗಿದೆ. ಯಾಕೆಂದರೆ ಈ ಮಹದೇಶ್ವರನ ಬೆಟ್ಟಕ್ಕೆ ಆನ್ ದ ವೇಗೆ ದರ್ಶನ ಮಾಡ್ಕೊಂಬರ್ತಾ ಇರೋರು ಸಿಂಗನಲ್ಲೂರು ಬಿಟ್ಟರು ಮುಂದೆ ಲೆಫ್ಟ್ ಸೈಡಿಗೆ ತಿರುಗಿಕೊಂಡ್ರೆ ಸೊ ಇದು ಡ್ಯಾಮ್ ಸಿಗುತ್ತೆ, ಗುಂಡಾಲ್ ಜಲಾಶಯ ಅಂತೇಳಿ. ತುಂಬ ಚೆನ್ನಾಗಿದೆ. ಮಕ್ಳನ್ನ ಕರ್ಕೊಂಡು ಆಟ ಆಡೋದಿದ್ದರೆ ಆರಾಮಾಗಿ ಆಟ ಆಡ್ಬೋದು, ಯಾಕೆ ನೀರು ರಭಸ ಇಲ್ಲ. ಸೊ ತುಂಬ ಚೆನ್ನಾಗಿರೋದ್ರಿಂದ ನೋಡಿ ನಮ್ಮ ಶಿವರಾಜ್ ಅವ್ರ ಮಗಳು ವಿಭಾನ ಬಟ್ಟೆ ಬಿಚ್ಚಾಕಿ ನಾನು ಕೂತ್ಕೋಬೇಕು, ಆಟ ಆಡಬೇಕು ಅಂತೇಳಿ ಆಟ ಆಡಿದ್ಲು. ಅವಳು ಖುಷಿಪಟ್ಲು. ನನ್ನ ಮಗ ಸಣ್ಣವನಾದ್ರಿಂದ ಕೈಯೋ ಕಾಲು ನಿಲ್ಲಿಸ್ತೋ ಆಗಲಿಲ್ಲ. ಸೊ ಅಲ್ಲಿಂದ ವಾಪಸ್ ನೋಡಿಕೊಂಡು ಹೊಟ್ಟೆ ಚುರುಗುಡ್ತಾಯಿತ್ತು. ಏನಪ್ಪ ಮಾಡೋದು ಇದಿಲ್ಲ. ನೋಡಿ ರಸ್ತೆ ಇದು ಇಲ್ಲಿನವರೆಗೂ ಕಪ್ಪಗಿದೆ, ಅಲ್ಲಿಂದ ತಿರ್ಗಾ ಮಣ್ಣು ರೋಡು. ಎಷ್ಟು ಬೇಜಾರಾಗುತ್ತೆ ಅಂದರೆ ಅಲ್ಲಿನ ಜನ ಹೆಂಗೆ ವಾಸ ಮಾಡ್ತಾರೋ ಗೊತ್ತಿಲ್ಲ. ನಾನು ಯಾರೋ ಇಬ್ಬರನ್ನ ಕೇಳೇಬಿಟ್ಟೆ, ಏನು ಕೋಟ್ ಹಾಕ್ತೀರಾ ನೀವು ಅಂಥೇಳಿ. ಏನಣ್ಣ ಮಾಡೋದು ವಿಧಿ ಇಲ್ಲ ಅಂತಾರೆ. ನೋಡಿ ತುಂಬ ಒಳ್ಳೆ ರೈತರುಗಳಿದ್ದಾರೆ. ಕಬ್ಬು ಮತ್ತು ಜೋಳ, ಭತ್ತ ತುಂಬ ಚೆನ್ನಾಗಿ ಬೆಳೀತಾರೆ. ಆ ಕಡೆ ಈ ಕಡೆ ನೋಡಿ ರಸ್ತೆ ಎರಡೂ ಕಡೆ ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ಆ ರಸ್ತೆ ದಾಟಿ ಈ ರಸ್ತೆಗೆ ಬರೋಷ್ಟೊತ್ತಿಗೆ ಶತಾಯಗತಾಯ ನಮ್ಮ ಜನ್ಮ ಮುಗೀತು ಅನ್ನಂಗೆ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ ರಾಜು ಅವರ ಮನೆ ಗ್ರೂಪ್ ಪ್ರವೇಶಕ್ಕೆ ಎಂಟ್ರಿ. ಸೊ ಅಷ್ಟೊತ್ತು ಸಾಕಾಗ್ಬಿಟ್ಟಿತ್ತು ನೋಡಿ. ಊಟಕ್ಕೆ ಅಂತ ಊಟ ಅಲ್ಲ ತಿಂಡಿಗೆ ಅಂತ ಎಲ್ಲೋ ಬೇಜಾನ್ ಕಡೆ ನಿಲ್ಸಿದ್ವಿ, ಎಲ್ಲೂ ತಿಂಡಿ ಸಿಗಲಿಲ್ಲ. ಸೊ ರಾಜು ಅವ್ರು ಮಾತಾಡಿಸ್ಬಿಟ್ಟು ಅಲ್ಲೇ ತಿಂಡಿ ತಿನ್ಬೋಣ ಅಂತೇಳಿ ಬಂದ್ವಿ. ನೋಡಿ ಇವರೇ ರಾಜು ಅವರು ಮನೆ ಕಟ್ಟಿದ್ದಾರೆ ನೋಡಿ, ಅಲ್ಲಿ ಹಿಂದೆ ಮನೆ ಇದೆ. ಜೊತೆ ನಮ್ಮ ಶಿವರಾಜ್ ಅವರು ಮಾತಾಡಿಸ್ಬೇಕಲ್ಲ, ಸಮಯ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಎಲ್ಲ ಸ್ನೇಹಕ್ಕೆ ಕೊಂಡಿ ಅಂತಲೇ ಹೇಳ್ಬೇಕು, ದೊಡ್ಡ ಕೊಂಡಿಯವರು. ಇವರಿಂದನೇ ನಮಗೆ ರಾಜು, ರಾಜೇಶ್ವರು, ಚಂದ್ರು ಮತ್ತು ರವಿ ಭಾಳಷ್ಟು ಜನ ಸಿಕ್ಕಿದ್ದು. ಸೊ ನೋಡಿ ತಿಂಡಿಗೆ ಬಂದು ಕೂತ್ಕೊಂಡು, ಯಾಕೆಂದರೆ ಅಲ್ಲೇ 11:30 12 ಗಂಟೆ ಆಗೈತೆ. ನಮಗೇನು ಮಾನ ಮರ್ಯಾದೆ ಬಿಡುವನ್ರಿ, ತಿಂಡಿ ಬಂದಿದ್ವಿ. ಸೊ ತಿಂಡಿ ಎಲ್ಲ ಖಾಲಿಯಾಗಿತ್ತು. ಏನು ಪಲಾವ್ ಮಾಡಿದರು ಇಲ್ಲಿ ಊಟಕ್ಕೆ ಅಂತೇಳಿ, ಅದನ್ನೇ ಬಡಿಸಿದ್ರೆ ಅದನ್ನೇ ಹೊಟ್ಟೆ ತುಂಬ ತಿಂದೆ, ಯಾಕೆಂದರೆ ಹೊಟ್ಟೆ ಎಸ್ಬಿಟ್ಟಿತ್ತು. ಸೊ ನೋಡಿ ರಾಜು ಅವ್ರ ಮನೆ ಈ ಥರ ಇದೆ, ತುಂಬ ಚೆನ್ನಾಗಿ ಎಲ್ಲ ಯೋಚನೆ ಮಾಡಿ ಎಲ್ಲಿ ಏನಿರಬೇಕು ಅಂತೇಳಿ. ರಾಜು ಅವ್ರ ಮಗ ಮೇ ಬಿ ಒಂದು 9 ತಿಂಗಳು 1 ವರ್ಷನ ಇರ್ಬೋದು, 1 ವರ್ಷ ಅಂದ್ಕೊಂಡಿದ್ದೀನಿ. ಸೊ ಮನೆ ನೋಡಿ ಎಷ್ಟು ನೀಟಾಗಿ ಹೆಂಗಸಿದ್ದಾರೆ ರಾಜು ಅಂದರೆ. ಒಂದು ಪ್ಲ್ಯಾನ್ ಮಾಡಿ ಅವರು ಸ್ವಂತ ಪ್ಲ್ಯಾನಲ್ಲೇ ಹೆಂಗಸಿದ್ದಾರೆ, ನಿಂತ್ಕೊಂಡು ಕಟ್ಸಿದ್ದಾರೆ. ತುಂಬ ಖುಷಿ ಆಯಿತು ಮನೆಗೆ ಹೋಗಿ. ಯಾಕೆಂದರೆ ಒಬ್ಬ ಸಾಧಾರಣ ಮನುಷ್ಯ, ಈಗ ಯಾರೋ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಅವ್ನಿಗೆ ಎಷ್ಟೋ ಕೋಟಿ ಬರುತ್ತೆ, ಅವನ ಮನೆ ಕಟ್ಟೋದು ಮ್ಯಾಟ್ರಲ್ಲ. ಬಟ್ ಒಬ್ಬ ಸಾಧಾರಣ ಮನುಷ್ಯ ಒಂದು ಮದುವೆ ಆಗಿ ಒಂದು 4-5 ವರ್ಷದಲ್ಲಿ ಅವನ ಸಂಸಾರ ಸಾಕ್ಕೊಂಡು ಬರೋ ಸ್ವಲ್ಪ ಸಂಬಳದಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡಿಕೊಂಡು ಅದ್ರಲ್ಲಿ ಕೂಡಿಟ್ಟು ಕಷ್ಟಪಟ್ಟು ಮನೆ ಕಟ್ಟೋದು ಇದೆಲ್ಲ ಇದು ಭಾಳ ಕಷ್ಟ. ರಾಜು ಬುದ್ಧಿವಂತ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಉಳಿಸಿ ಗಳಿಸಿ ಅದರಲ್ಲಿ ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ತುಂಬ ಸಹಕಾರ. ಮತ್ತು ಇನ್ನೊಬ್ಬರು ಕಷ್ಟದಲ್ಲಿದ್ದರೂ ಸಹ ತುಂಬ ಹೆಲ್ಪ್ ಮಾಡ್ತಾನೆ ರಾಜು. ಅವ್ನಿಗೆ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ. ಮತ್ತು ಅವ್ರ ಜೊತೆ ಕುಮಾರ್ ಅಂತ ಇದ್ದಾರೆ, IOCL ವರ್ಕರ್ ಅವರು ಅಷ್ಟೇ
ಸಹಕಾರ ಎಲ್ಲ ಫ್ರೆಂಡ್ಸ್ಗಳಿಗೂ. ಸೊ ಇವರೆಲ್ಲ ನಮಗೆ ಫ್ರೆಂಡಾಗಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಲರಿಂಗ್ ಆಗಲಿ. ನೋಡಿ ಇಲ್ಲಿ ಕಿಚನ್ಗೆ ಎಂಟ್ರಿ ಮಾಡಿದಾರಲ್ಲ, ಇದು ನಾನು ವುಡ್ ವರ್ಕ್ ಅಂದ್ಕೊಂಡೆ, ವುಡ್ ವರ್ಕ್ ಅಲ್ಲ ಇದು. ಇದು ಗಾರೆನಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಇದು ಒಂದು ಲೆಕ್ಕಾಚಾರಕ್ಕೆ ಖರ್ಚು ಕಡಿಮೆ ಆಗುತ್ತೆ. ವುಡ್ ವರ್ಕ್ ಮಾಡಿಸ್ತೀನಿ ಅದಕ್ಕೆ ಭಾಳ ಖರ್ಚಾಗೋದು. ನೋಡಿ ಒಂದು ಮೇಕಪ್ ಸೆಟ್ಟು ಏನೋ ತಂದಿಟ್ಟಿದ್ದಾರೆ. ಹೊಸ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇದು ಕಿಚನ್ನು ತುಂಬ ವಿಶಾಲವಾಗಿದೆ. ನೋಡಿ ಎಲ್ಲ ವೈಟ್ ಕಲ್ಲು ಹಾಕಿ ಚೆನ್ನಾಗಿ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಹಾಲು ಉಗ್ಸಿ ಎಲ್ಲ ವ್ಯವಸ್ಥೆ ಆಗೋಗಿತ್ತು. ನಾವು ಹೋಗಿದ್ದೆ ಲೇಟು, ಬಟ್ ನಾವು ಬೇಗ ಹೋಗಬೇಕಿತ್ತು. ಯಾಕೆಂದರೆ ರಾಜು ಒಂಥರ ನಮ್ಮನೆ ಯಾವುದೇ ಕಾರ್ಯಗಳಿದ್ದರೂ ಒಂದು ದಿವಸ ಮುಂಚೆ ಬಂದು ನಿಂತ್ಕೊಂಡು ಕಾರ್ಯ ಮಾಡ್ತಿದ್ದಂಥ ವ್ಯಕ್ತಿ. ಬಟ್ ಅವ್ರ ಗೃಹಪ್ರವೇಶಕ್ಕೆ ನಾವು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಟ್ಟು ಹೋದ್ವಿ. ಭಾಳ ಲೇಟ್ ಆಗೋಯ್ತು. ನೋಡಿ 500 ಆಲೆ ಪೂಜೆ ಮುಗಿಸಿ ಆಲೆ ಹೊರಡ್ತಿದ್ರು. ಎಲ್ಲ ಪೂಜೆ ಪುನಸ್ಕಾರ ಹೋಮ ಎಲ್ಲ ಮುಗಿದೋಗಿತ್ತು. ಸೊ ನಮಗೆ ಏನಪ್ಪ ಅಂದರೆ ಲೇಟಾಗಿ ಹೋದರೂ ಒಂದು ಖುಷಿ. ಯಾಕೆಂದರೆ ನಮ್ಮೊಬ್ಬ ಆತ್ಮೀಯರು ಇಷ್ಟು ಕಷ್ಟ ಬಿಟ್ಟು ಮನೆ ಕಟ್ಟಿದ್ರಲ್ಲ. ನೋಡಿ ಇದು ವಾಶ್ರೂಮು, ಅದು ನೀಟಾಗಿ ಮಾಡಿದ್ದಾರೆ. ಒಂದೊಳ್ಳೆ ಕಬೋರ್ಡು ತುಂಬ ದೊಡ್ಡದಾಗಿದೆ. ಅವ್ರ ಅನುಕೂಲಕ್ಕೆ ತಕ್ಕನಾಗಿ ನೀಟಾಗಿ ಇಂಗ್ಡಿಸಿ ಕಟ್ಕೊಂಡಿದ್ದಾನೆ. ಭಾಳ ಖುಷಿ ಆಯಿತು. ನಮ್ಮ ಶಿವರಾಜ ಅಂತೂ ಭಾಳ ಹೆಮ್ಮೆ ಪಟ್ಟ, ನಮ್ಮ ರಾಜು ಮನೆ ಕಟ್ಟಿದ್ದಾನೆ ಅಂಥೇಳಿ. ನಮಗೂ ಭಾಳ ಖುಷಿ ಆಯಿತು. ನೋಡಿ ಇದು ಬ್ಯಾಕು ಹಿಂದೆ ಒಂದು ಡೋರ್ ಇಟ್ಟಿದ್ದಾರೆ. ಮುಂದೆ ಒಂದು ಮೇನ್ ಡೋರು, ಹಿಂದೆ ಡೋರು, ಒಂದು ಬಾತ್ರೂಮು, ಹಿಂದೆ ಹಳ್ಳ ಹರಿತಾ ಇದೆ. ಇದು ಮಳೆಗಾಲದಲ್ಲಿ ವ್ಯೂಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ತಂಪು ವಾತಾವರಣ ಇರುತ್ತೆ. ಹಳ್ಳಿ ಮನೆ ಅದ್ರ ಕಥೆನೇ ಬೇರೆ. ಮತ್ತು ಮೇಲ್ಗಡೆ ಬಂದರೆ ಇಲ್ಲೂ ಸಹ 2 ರೂಮ್ ಮಾಡಿದ್ದಾರೆ. ಒಂದು ಸ್ವಲ್ಪ ದೊಡ್ಡದಿದೆ, ಇನ್ನೊಂದು ಸ್ವಲ್ಪ ಚಿಕ್ಕದಿದೆ. ಸೊ ಅವ್ರ ಅನುಕೂಲಕ್ಕೆ ಮಾಡ್ಕೊಂಡಿದ್ದಾರೆ ಫ್ಯೂಚರ್ಗೆ. ಒಂದು ವಾಶ್ರೂಮ್ ಸಪ್ರೇಟು ಬಾತ್ರೂಮ್ ಕಟ್ಟಿದ್ದಾರೆ. ನೋಡಿ ಇದು ಫಸ್ಟ್ ಮೇಲ್ಗಡೆ ಇದೊಂದು ಚಿಕ್ಕ ರೂಮು, ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ರೂಮ್ ಇದೆ. ಸೊ ವುಡ್ ವರ್ಕ್ ಎಲ್ಲ ಇನ್ನೂ ಮಾಡಿಸೋದಿದೆ, ಇನ್ನೂ ಖರ್ಚಿದೆ. ನಿಧಾನಕ್ಕೆ ಮಾಡಿಸ್ಕೊಳ್ಳಿ, ಯಾಕೆಂದರೆ ಅನುಕೂಲ ಆದಂಗೆ ಮಾಡಿಸ್ಕೊಬೇಕು. ಯಾಕೆಂದ್ರೆ ನಮ್ಮ ಕೈಲಿ ಏನು ಶಕ್ತಿ ಇದೆಯೋ ಅಷ್ಟರಲ್ಲಿ ಮನೆ ಕಟ್ಬಿಟ್ಟಿದ್ದಾನೆ ರಾಜು. ಸೊ ಇವರು ನಮ್ಮ ಸ್ನೇಹಿತರು, ರಾಜು ಅವ್ರ ಸ್ನೇಹಿತರು. ಇವರು 8-12 ವರ್ಷದಿಂದ ಸಿಕ್ಕಿದ್ದು. ಇವತ್ತು ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಸಾಹೇಬರು ಲೆಕ್ಕ ಹಾಕಿ. ಅದು ನಾವು ಕಂಡುಹಿಡಿದು ನಾವು ಗುರುತಿಸಿ ಮಾತಾಡಬೇಕು. ಮಾದೇಶ್ ಅಂಥೇಳಿ ವಿಶೇಷವಾದ ವ್ಯಕ್ತಿತ್ವವುಳ್ಳ ವ್ಯಕ್ತಿ. 12 ವರ್ಷ ಆದಮೇಲೆ ನಮ್ಮನ್ನು ಗುರುತಿಸಿ ಮಾತಾಡಿಸಿದ್ರು. ನಮಗೂ ಖುಷಿ ಆಯಿತು. ಅವಿವಾಹಿತರು ಮದುವೆ ಆಗ್ಬೇಕಾದ್ರೆ ಕರೀತಾರಂತೆ. ಸೊ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ಮತ್ತು ಎಲ್ಲ ಊಟ ಎಲ್ಲ ಮುಗಿಸಿ ಕುಂಕುಮ ತೊಳೋ ಕಾರ್ಯಕ್ರಮ. ಒಬ್ಬ ರಾಜು ಅವ್ರ ಮಿಸ್ಸಸ್ಸು, ಈಕೆನೂ ಅಷ್ಟೇ ಎಲ್ರಿಗೂ ಅಡ್ಜಸ್ಟ್ ಆಗ್ತಾರೆ. ತುಂಬ ಒಳ್ಳೆ ಜನ. ರಾಜು ದಂಪತಿಗಳು ಒಳ್ಳೆ ಪೇರು. 2 ಮಕ್ಕಳಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ವಿಶಸ್ ನಮ್ಮ ಕಡೆಯಿಂದ. ಯಾಕೆಂದರೆ ಒಬ್ಬ ಕಷ್ಟಪಟ್ಟು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ನಮಗೆ ಭಾಳ ಖುಷಿ ಆಯಿತು. ಸೊ ಅಲ್ಲಿಂದ ಒಂದು ಫೋಟೋ ಹೊಡ್ಸ್ಕೊಂಡು ರಾಜುಗೆ ಬಾಯಿ ಹೇಳಿ ಊಟ ಮಾಡಿಕೊಂಡು ನಾವು ಬಂದಿದ್ದು ಒಂದು ಜಲಪಾತಕ್ಕೆ. ಇದು ಗೊತ್ತಲ್ಲ, ಬರಚುಕ್ಕಿ ಅಂಥೇಳಿ. ಬರಚುಕ್ಕಿನೇ ಬಿಡಿ, ಯಾಕೆಂದರೆ ಅಲ್ಲಿ ಬರಗೆಟ್ಬಿಟ್ಟೈತೆ. ಯಾಕೆಂದರೆ ನೋಡಿ ಹೊರಗಡೆ ಎಂಟ್ರೆನ್ಸ್ಗೆ 70 ರೂಪಾಯಿ ಇದು ಏನು ವೆಹಿಕಲ್ ಎಂಟ್ರಿ ಆಗೋಕ್ಕೆ. ಸೊ ಒಳಗೆ ಹೋದ್ಮೇಲೆ ಜಲಪಾತ ನೋಡೋಕ್ಕೆ ತಲೆಗೆ 10 ರೂಪಾಯಿ ತೊಗೋತಾರೆ. ಬರಚುಕ್ಕಿ ಅಂತ ಹೇಳೋಂಗಿಲ್ಲ, ಇದು ಬರಗೆಟ್ಟು ಜನ ಅಲ್ಲಿರೋರು. ಅಲ್ಲ ರೀ, ಪಾರ್ಕಿಂಗ್ ತೊಗೊಂಡ್ಮೇಲೆ ಒಳಗಡೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ನಾನು ಕೇಳಿದೆ, ಇಲ್ಲ ಸರ್ ಅದು ರೂಲ್ಸು ತೊಗೋಬೇಕು ಅಂದರು. ಸೊ ಬಿಸಿಲಿದ್ದರಿಂದ ನೀರು ಇಲ್ಲ, ಬರೀ 3 ಕಡೆ ನೀರು ಬರ್ತಾಯಿದೆ. ಅದೊಂದು ನಲ್ಲಿ ನೀರು ಬಂದಂಗೆ ಬರ್ತಾಯಿದೆ. ಅಲ್ಲೊಂಥರ ಬೇಜಾರಾಯಿತು, ರಣ ಬಿಸಿಲು ಬೇರೆ. ಸೊ ನೋಡಿ ನನ್ನ ಮಗ ಸ್ವಲ್ಪ ಆಟ ಆಡ್ದ. ನೋಡಿ ಎಲ್ಲ ಸುಸ್ತಾಗ್ಬಿಟ್ಟಿದ್ರು ಅಷ್ಟೊತ್ತು ಕಾಲ. ಬಿಸಿಲಪ್ಪ ಬೇಡ ಸಾಕು ಹೋಗೋಣ ಅನ್ನಂಗೆ ಆಗ್ಬಿಟ್ಟಿತ್ತು. ಸೊ ಬಂದು ಕಾರ್ ಹತ್ಬಿಟ್ಟು ಮತ್ತೆ ನಾವು ನೋಡಿ ಇಲ್ಲೂ ಒಂದು ವಿದ್ಯೆ ಹೇಳ್ಬಿಟ್ಟು ಮತ್ತೆ ಬಂದಿದ್ದು ಬರಚುಕ್ಕಿ. ನೋಡಿ ಇಲ್ಲೊಂದು ಮಸೀದಿ ಇದೆ, ಮಸೀದಿ ಹಿಂಭಾಗದಲ್ಲಿ ಬರಚುಕ್ಕಿ ಇದೆ. ಅಲ್ಲ, ಬರಚುಕ್ಕಿ ನೋಡಿ, ಇದು ಗಗನ ಚುಕ್ಕಿ ಅಂತೇಳಿ. ಇದು ಬರಚುಕ್ಕಿಗೆ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ. ಯಾಕೆಂದರೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಪ್ರೇಕ್ಷಕರಿಗೆ ಹತ್ರ ದುಡ್ಡು ತೊಗೊಳ್ಳಲ್ಲ, ಫ್ರೀಯಾಗಿ ನೋಡ್ಬೋದು. ಬಟ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ನೋಡಿ ಒಂದು 5 ಕಡೆ ನೀರು ಬರ್ತಾಯಿದೆ. ಅದಕ್ಕೆ ಹೋಲ್ಸ್ಕೊಂಡ್ರೆ ಬರಚುಕ್ಕಿಗೆ ಹೋದರೆ ಗಗನ ಚುಕ್ಕಿ ತುಂಬ ಚೆನ್ನಾಗಿದೆ. ನೋಡಿ ಕಾಣಿಸ್ತಾ ಇದೆ, ಕೆಳಗಡೆ ನೀರು ನಿಂತಿದೆ, ನೀರು ಧುಮುಕ್ತಾ ಇದೆ. ಒಂಥರ ಅದಕ್ಕೆ ಹೋಲ್ಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಮರ ಮಂಡಿ ಇದ್ದಾವೆ, ನಿಂತ್ಕೊಂಡು ಒಂದು 10 ನಿಮಿಷ ನೋಡ್ಬೋದು. ಒಂಥರ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ಇದು ಖುಷಿ ಆಯಿತು. ಮತ್ತು ಇದು ಉಚಿತವಾಗಿರೋದ್ರಿಂದ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರು ಏನು ಅನಿಸಲ್ಲ. ದುಡ್ಡು ಕೊಟ್ಟು ನಿಂತ್ಕೊತೀವಲ್ಲ, ಅದು ಬಿಸಿಲಲ್ಲಿ ಭಾಳ ಖೇದ ಆಗುತ್ತೆ ಮನಸ್ಸಿಗೆ. ನೀವು ಗಗನಚುಕ್ಕಿ ಬರಚುಕ್ಕಿಗೆ ಹೋಗಿ ಗೊತ್ತಾಗುತ್ತೆ. ಬರೀ ದುಡ್ಡೇ ಮನುಷ್ಯಂದಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾತ್ರಾ ಸ್ಥಳಗಳು ಇವೆಲ್ಲ. ಸೊ ಅಲ್ಲಿಂದ ಬಂದಿದ್ದು ನಾವು
ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಆ ಹೆಸ್ರಿಗೆ ತಕ್ಕನಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಭಾಳ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಆಲ್ಮೋಸ್ಟು ನೀವೆಲ್ಲ ಸೀರಿಯಲಲ್ಲಿ ನೋಡಿರ್ತೀರ. ಮೇಜರಾಗಿ ಮೊದಲು ಬರ್ತಾ ಇದ್ದಂಥ ಲಕ್ಷ್ಮೀ ಬಾರಮ್ಮ ಧಾರಾವಾಹಿನಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ತೋರಿಸಿದ್ದಾರೆ. ಆತ್ಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ ವಿಶಾಲವಾಗಿ ಒಂದು 2 ಎಕರೆ ಮೇಲೆ ಈ ದೇವಸ್ಥಾನ ಇದೆ. ನಾನು ನೋಡಿ ಭಾಳ ಖುಷಿಯಾಯಿತು. ಇದು KM ದೊಡ್ಡಿ ಹತ್ರ ಚಿಕ್ಕರಸಿಂಕೆರೆ ಹೋಬಳಿ ಹನುಮಂತ ನಗರ ಅಂತೇಳಿ ಊರ ಹೆಸರು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳ್ಳೊಳ್ಳೆ ಶೂಟಿಂಗು, ಧಾರಾವಾಹಿಗಳು, ಸಿನಿಮಾಗಳೆಲ್ಲ ತೆಗಿಯೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ದೇವಸ್ಥಾನನೂ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ನಾವು ಮಧ್ಯಾಹ್ನ ಹೋಗಿದ್ರಿಂದ ದೇವಸ್ಥಾನ ತೆಗೆದಿರಲಿಲ್ಲ. ಸೊ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ದೇವಸ್ಥಾನ ತೆಗಿತಾರೆ ಅಂತ ಹೇಳಿದ್ರು. ಸೊ ನಾವು ಅಲ್ಲಿದ್ದಿದ್ದು ನೋಡಿ ಫೌಂಟೇನು, ಅಲ್ಲೆಲ್ಲ ಹುಲ್ಲು ಹಾಸು ಎಲ್ಲ ಓಡಾಡ್ಕೊಂಡು ಬಂದ್ವಿ. ಆಲ್ರೆಡಿ ಆಯಾಸ ಆಗಿತ್ತು ನಮಗೆ. ಆದರೆ ಒಂದು ಜಾಗಕ್ಕೆ ಹೋಗಿದ್ದೀವಿ, ಭಾಳ ಖುಷಿ ಆಯಿತು. ನೋಡಿದ್ವಿ, ದೇವಸ್ಥಾನ ತೆಗೆದ್ರು 500 ಬಂದು. ದೇವರು ಸೂಪರಾಗಿದೆ. ಒಂದು ಒಳ್ಳೆ ಎತ್ತರವಾಗಿ ಶಿವಾದಿಕಲಿಂಗು ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಶಿವಾದಿಕಲಿಂಗು ದೇವರು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇರ್ತಕ್ಕಂಥ ಏಕೈಕ ದೇವಸ್ಥಾನ ಇರ್ಬೋದು ಅಂತ ನಾನು ಭಾವಿಸಿದ್ದೀನಿ ಆ ತಾಲೂಕಲ್ಲಿ. ಯಾವ ತಾಲೂಕಲ್ಲಿ ನಾನು ಹೇಳಿದ್ನಲ್ಲ, ಚಿಕ್ಕರಸಿಂಕೆರೆ ಹೋಬಳಿನಲ್ಲಿ 3 ದೇವರುಗಳಿರೋಂಥ ಏಕೈಕ ದೇವಸ್ಥಾನ ಇದು ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು 1993ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು. ಯಾವುದೋ ಎಜುಕೇಷನ್ ಟ್ರಸ್ಟಿಂದ ಶುರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಕಡೆ KM ದೊಡ್ಡಿಗೆ ಹೋದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಷ್ಟು ಮನೋಹರವಾಗಿದೆ. ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಂದು ದಿನೆಲ್ಲ ಅಲ್ಲೇ ಕೂತ್ಕೊಂಡ್ರೂ ಬೇಜಾರು ಅನಿಸಲ್ಲ, ಅಂಥ ಒಳ್ಳೆ ಸ್ಪಾಟ್ ಇದು. ಆ ಕಡೆಗೆ ಹೋದರೆ ದಯವಿಟ್ಟು ಅಲ್ಲಿ ಇದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ. ಪಕ್ಕದಲ್ಲಿ ಒಂದು ದೊಡ್ಡ ಸ್ಕೂಲ್ ಇದೆ. ಮತ್ತು ಅದು ಹಾಸ್ಟ್ಲಂತೆ. ಹಾಸ್ಟ್ಲು ಸೇರಿ ವಸತಿ ಶಾಲೆ. ಹೊರಗಡೆಯೂ ಬಂದು ಅಲ್ಲಿ ಉಳ್ಕೊಂಡು ವಿದ್ಯಾಭ್ಯಾಸ ಮಾಡ್ಬೋದು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನನಗೆ ಆಶ್ಚರ್ಯ, ಈ ಊರಲ್ಲಿ ಇಂಥ ದೇವಸ್ಥಾನ ಇದೆಯಾ ಅಂಥೇಳಿ. ಇದು ನವಗ್ರಹ ದೇವಸ್ಥಾನ ತುಂಬ ಚೆನ್ನಾಗಿದೆ. ಗೋಪುರದಿಂದ ಹಿಡಿದು, ಎಂಟ್ರಿಯಿಂದ ಹಿಡಿದು, ಮತ್ತು ಹಿಂದೆಯಿಂದ ಹೋದರೆ ಕಾರು ದೇವಸ್ಥಾನ ಪಕ್ಕಕ್ಕೆ ಹೋಗುತ್ತೆ. ಮುಂದೆಯಿಂದ ಹೋದರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಮೆಟ್ಲೇನು ಜಾಸ್ತಿ ಇಲ್ಲ, ಒಂದು 50 ಮೆಟ್ಲಿರ್ಬೋದು. ತುಂಬ ಕಡ್ದಾಗಿಲ್ಲ. ನೋಡಿ ದೇವರು ಎಷ್ಟು ಚೆನ್ನಾಗಿದೆ. ಎದ್ದು ಬರುತ್ತೆ ಲಿಂಗು ಅನ್ನೋ ಥರ ಇದೆ. ಸೊ ಆತ್ಮಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾನ 93ನೇ ಇಸ್ವಿಲಿ ಜಿ ಮಾದೇಗೌಡರ ಅಧ್ಯಕ್ಷರು ಇದು ಉದ್ಘಾಟನೆ ಮಾಡೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೆಂಗಿದ್ರೂ ಮದ್ದೂರು ಮೇಲೆ ಬರ್ತಾಯಿದ್ವಿ. ಮದ್ದೂರಮ್ಮನ ದೇವಸ್ಥಾನ ಬಿಡೋಕ್ಕಾಗತ್ತೆ ಅಂದರೆ ಶಕ್ತಿ ದೇವತೆ ಆಕೆನ ದರ್ಶನ ಮಾಡಬೇಕು ಅಂತ ಹೋದ್ವಿ. ಹೈವೇಯಿಂದ ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ ನೋಡಿ ಹೈವೇ, ಬೆಂಗಳೂರು ಮೈಸೂರು ಹೈವೇ. ಸೊ ಅಲ್ಲಿಂದ ಲೆಫ್ಟಿಗೆ ತಿರುಗಿದ್ರೆ ಇಲ್ಲಿ ಮದ್ದೂರಮ್ಮ ತಾಯಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಶಕ್ತಿ ದೇವತೆ ಏನು ದುರ್ಗೆಯಲ್ಲಿ ಇವರು ಒಬ್ಬರು ನೋಡಿ. ಕೊಂಡನೇ ಇದ್ದಾರೆ 120 ಅಡಿ. ಎಷ್ಟು ದೊಡ್ಡದಾಗಿ ಕೊಂಡ ಆಗ್ಬೋದು, ಆಶ್ಚರ್ಯ ಆಯ್ತು. ಅವ್ರನ್ನೂ ದರ್ಶನ ಮಾಡಿಕೊಂಡು ಮದ್ದೂರಿಗೆ ಹೋದ್ಮೇಲೆ ಮದ್ದೂರು ವಡೆ ತಿಂದಂಗೆ ಬರೋಕ್ಕಾಗತ್ತಾ. ಸೊ ಮದ್ದೂರು ವಡೆ ನಾವು ತಿಂದ್ಕೊಂಡು ಮದ್ದೂರು ವಡೆ ಪಾರ್ಸಲ್ಲು ತೊಗೊಂಡು ಸೊ ನಾವು ಮತ್ತೆ ಊರ ಕಡೆ ಹೊರಟ್ವಿ. ಯೂಶ್ವಲ್ಲಾಗಿ ನಾನು ಈ ಕಡೆಯಿಂದ ಗಾಡಿ ಓಡಿಸಿದ್ರೆ ಬೆಳಗ್ಗೆ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿ ನಮ್ಮ ಗುರುಗಳು ಖುಷಿಯಾಗಿ ಅವ್ರು ಎಷ್ಟು 5 ದಿವಸ ಡ್ಯೂಟಿ ಮಾಡಿದ್ರಂತ ನಿದ್ಗೆಟ್ಟು, ಆದರೂ ಖುಷಿಯಾಗಿ ಗಾಡಿ ಓಡಿಸ್ತಾ ಇರ್ತಾರೆ. ಯಾಕೆಂದ್ರೆ ನಮ್ಮದು ಇವತ್ತಲ್ಲ, ನಮ್ಮದು 20 ವರ್ಷದಿಂದ ಇದೇ ಥರ. ಹೋಗ್ಬೇಕಾದ್ರೆ ನಾನು ಓಡಿಸ್ತೀನಿ, ಬರ್ಬೇಕಾದ್ರೆ ಅವ್ರು ಓಡಿಸ್ತಾರೆ. ನಮ್ಮ ಬಾಂಧವ್ಯ ಹೆಂಗಿದೆ ನೋಡಿ. ಫ್ಯಾಮಿಲಿ ಎಲ್ಲ ಆಕ್ಳಿಸ್ತಾ ಇದ್ದಾರೆ. ಆಲೆ ಪಾಪು ಮಲಗಿದ್ದಾನೆ, ವಿಭಾ ಎದ್ದಿದ್ದಾಳೆ. ಸೊ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಶರಣಯ್ಯ.